ಅದು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್. ಹೈಜಿನಿಕ್ ನೀಟ್ನೆಸ್ ಇರುತ್ತೆ ಅಂತಲೇ ಸಾಕಷ್ಟು ಮಂದಿ ಅಲ್ಲಿ ಊಟಕ್ಕೆ ಹೋಗ್ತಾರೆ. ಆದ್ರೆ ಇಂತಹ ಹೋಟೆಲ್ನ ವಿರುದ್ಧ ಇದೀಗ ಅದೊಂದು ಆರೋಪ ಕೇಳಿಬಂದಿದೆ. ಅದೇನು ಅಂತ ನೋಡೋಣ ಬನ್ನಿ. ಹೈ-ಫೈ ಹೋಟೆಲ್, ಊಟ ಟೇಸ್ಟಿಯಾಗಿರುತ್ತೆ. ಒಂಚೂರು ಕಾಸ್ಟ್ಲಿ ಆಗಿದ್ರು ಶುಚಿ ರುಚಿಗೆ ಕೊರತೆ ಇರಲ್ಲ ಅಂತ ಹೋಗಿದ್ರು. ಆಸೆಯಿಂದ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ರು. ಆದ್ರೆ ಇಲ್ಲಿ ನೋಡಿ, ಪನ್ನೀರ್ ಮಸಾಲೆಯಲ್ಲಿ ಜಿರಳೆ ಹೇಗೆ ಸತ್ತು ಬಿದ್ದಿದೆ ಅಂತ. ದಿ ಕ್ಯಾಪಿಟಲ್ ಹೋಟೆಲ್ ಊಟದಲ್ಲಿ ಜಿರಳೆ ಪತ್ತೆ. ದುಬಾರಿ ಹೋಟೆಲ್ನ ಕಿಚನ್ ಕರ್ಮಕಾಂಡ ಬಯಲು. ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಕ್ಯಾಪಿಟಲ್ ಹೋಟೆಲ್ನ ಕರ್ಮಕಾಂಡ ಇದು. ಗುರುವಾರ ಸಂಜೆ ಹೈಕೋರ್ಟ್ ವಕೀಲೆ ಶೀಲಾ ದೀಪಕ್ ಸಹೋದ್ಯೋಗಿ ಜೊತೆ ಕ್ಯಾಪಿಟಲ್ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದಾರೆ. ಕೆಲವು ಐಟಂ ಜೊತೆ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ರು. ಆದ್ರೆ ಊಟದ ವೇಳೆ ಪನ್ನೀರ್ ಬಟರ್ ಮಸಾಲದಲ್ಲಿ ಜಿರಳೆ ಪತ್ತೆಯಾಗಿದೆ. ಇದನ್ನ ಕಂಡು ಶಾಕ್ ಆದ ವಕೀಲೆ ಹೋಟೆಲ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ ಹೋಟೆಲ್ ಕಿಚನ್ ರೂಮ್ಗೆ ಹೋಗಿ ನೋಡಿದ್ರೆ ಅದು ಅಧ್ವಾನ ಎದ್ದಿರೋದು ಗೊತ್ತಾಗಿದೆ. ಅವ್ರನ್ನ ಕರೆದು ತೋರಿಸಿದ್ರೆ, ಓ ಹೌದು ಏನಿದು ಅಂತ ಕೇಳಿದ್ರೆ ಜಿರಳೆ ಇದೆ. ಸರಿ ಆಯಿತು, ನಿಮ್ಮದು ಹೋಟೆಲ್ ಕ್ವಾಲಿಟಿ ಏನಿದೆ, ನೀವು ಹೈಜಿನ್ ಮೇಂಟೈನ್ ಮಾಡಿದರೆ ಇದೆಲ್ಲ ಹೇಗೆ ಬರ್ತಿತ್ತು ಅಂದರೆ, ಇರಲಿ ಮೇಡಮ್ ಇದನ್ನೇನು ಜಾಸ್ತಿ ಇದು ಮಾಡೋಕೆ ಹೋಗಬೇಡಿ, ತುಂಬ ಅಡಮೆಂಟ್ ಆಗಿ ಬಿಹೇವ್ ಮಾಡಿದ್ರು ಅವರು. ಅಶುಚಿತ್ವ ಪ್ರಶ್ನಿಸಿದ್ದಕ್ಕೆ ಕಿರಿಕ್, ಸಿಬ್ಬಂದಿ ವಿರುದ್ಧ ಎಫ್ಐಆರ್. ಸ್ಥಳಕ್ಕೆ ಬರಲು ಫುಡ್ ಆಫೀಸರ್ ಮೀನಾಮೇಶ. ಊಟದಲ್ಲಿ ಪತ್ತೆಯಾದ ಜಿರಳೆ ಮತ್ತು ಅಡುಗೆ ಮನೆ ದುಸ್ಥಿತಿ ಬಗ್ಗೆ ವಕೀಲೆ ಪ್ರಶ್ನಿಸಿದ್ದಾರೆ. ಆದರೆ ಹೋಟೆಲ್ ಸಿಬ್ಬಂದಿ ವಕೀಲೆ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರಂತೆ. ತಳ್ಳಾಡಿ ಜೀವ ಬೆದರಿಕೆ ಹಾಕಿದ್ದಾರಂತೆ. ಈ ಸಂಬಂಧ ವಿಧಾನಸೌಧ ಠಾಣೆಯಲ್ಲಿ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಅಡುಗೆ ಬಗ್ಗೆ ಯಾವ ಥರ ಮಾಡ್ತಾರೆ ಅಂತ ಬಿಟ್ಟು ಇವರು ವಿಡಿಯೋ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರಿಗೆ ಅಕ್ರಮ ಏನೋ ತಡೆಯೊಡ್ಡಿ ಅವರಿಗೆ ಸ್ವಲ್ಪ ಏನೋ ತಳ್ಳಿದ್ರಂತ ಬಿಟ್ಟೇಳಿ ಮತ್ತು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅಂತ ಬಿಟ್ಟೇಳಿ ಒಂದು ಪ್ರಕರಣವನ್ನು ನಮ್ಮ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಘಟನೆ ವೇಳೆ ಫುಡ್ ಆಫೀಸರ್ ಸುಬ್ರಹ್ಮಣ್ಯರಿಗೆ ಶೀಲಾ ಕರೆ ಮಾಡಿದ್ದಾರೆ. ಆದರೆ ಫುಡ್ ಆಫೀಸರ್ ಕೂಡ ಸ್ಥಳಕ್ಕೆ ಬಾರದೆ ಸಬೂಬು ಹೇಳಿದ್ದಾರೆ. ಹೀಗಾಗಿ ಅವರ ವಿರುದ್ಧವೂ ದೂರು ದಾಖಲಾಗಿದೆ. ಜಗದೀಶ್, ಟಿವಿ9 ಬೆಂಗಳೂರು.